ಇನ್ನು ಕರ್ನಾಟಕದ ಥರ ದೇಶದ ಹಲವೆಡೆಗಳಲ್ಲಿ ಇವತ್ತು ನಡೀತು. ಕೇರಳದಲ್ಲಿ, ಮಧ್ಯಪ್ರದೇಶದಲ್ಲಿ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಎಲ್ಲ. ಕೇರಳದಲ್ಲಿ ಇಸ್ರೋ ಚೇರ್ಮನ್ ಸೋಮನಾಥ್ ಅವರೆಲ್ಲ ಓಟ್ ಹಾಕಿದ್ರಂತೆ. ಸೋಮನಾಥ್ ಇಸ್ರೋ ಚೇರ್ಮನ್ ಇಲ್ಲಿ ಬೆಂಗಳೂರಲ್ಲಿ ಅವ್ರದ್ದು ಯಾಕೆ ಓಟ್ ಅಲ್ಲಿ ಇಟ್ಕೊಂಡಿದ್ದಾರೆ? ಅವರು ಬೆಂಗಳೂರಲ್ಲೇ ಇಟ್ಕೋಬೋದಲ್ಲಪ್ಪ ಅವರು. ಯಾಕೆ ಅಲ್ಲಿ ಯಾಕೆ ಇಟ್ಕೊಂಡಿದ್ದಾರೆ ಅವರು? ಭಾಳ ಆಶ್ಚರ್ಯ ಆಗ್ತಿದೆಯಲ್ಲ ನನಗೆ, ಯಾಕೆ ಇಟ್ಕೊಂಡಿದ್ದಾರೆ ಅಲ್ಲಿ? ಏನಕ್ಕೋ ಗೊತ್ತಿಲ್ಲ, ಅವ್ರ ಇಷ್ಟ, ಎಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ, ಎಲ್ಲ ಓಟ್ ಹಾಕಿದಾರಲ್ಲ ಅಲ್ವಾ. ಓಕೆ, ಎಲ್ಲ ಕಡೆ ನಮ್ಮಷ್ಟೆಲ್ಲೂ ವೋಟಿಂಗ್ ಆಗಿಲ್ಲ, ನಮ್ಮದೇ ಬೆಟ್ರು. ನಾವೇ ಒಂದು 67% ಇದ್ದೀವಿ. ಅಲ್ಲ, ದೊಡ್ಡ ರಾಜ್ಯಗಳು ನಾ ಹೇಳ್ತಿರೋದು ಎಲ್ಲ ನಮಗಿಂತ ಕೆಳಗಿದ್ದಾರೆ. ಹಂಗನ್ಬಿಟ್ಟು ಓಟ್ ಹಾಕ್ದವ್ರೆಲ್ಲ ಬೆಂತಟ್ಕೊಳಕ್ಕೆ ಹೋಗ್ಬೇಡಿ. ನಾವೇ ಗ್ರೇಟ್. ಎಸ್, ಮತ ಎಣಿಕೆ ಸಂದರ್ಭದಲ್ಲಿ ವಿವಿಪ್ಯಾಟ್ ಸ್ಲಿಪ್ಗಳನ್ನೆಲ್ಲ ಎಣಿಕೆ ಮಾಡಿ ತಾಳೆ ಹಾಕೋಕೆ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಈ ಸಂಬಂಧ ಸಲ್ಲಿಕೆಯಾಗಿದ್ದಂತಹ ಎಲ್ಲ ಅರ್ಜಿಗಳನ್ನು ವಜಾ ಮಾಡಿದೆ. ಸಮತೋಲಿತ ದೃಷ್ಟಿಕೋನ ಮುಖ್ಯವಾಗಿದ್ರೂ ವ್ಯವಸ್ಥೆಯನ್ನ ಕುರುಡಾಗಿ ಅಪಮಾನಿಸುವುದು ಸಂದೇಹಗಳ ಹುಟ್ಟಿಗೆ ಕಾರಣವಾಗುತ್ತೆ. ಹೀಗಾಗಿ ಅರ್ಥಪೂರ್ಣ ಟೀಕೆಗಳ ಅಗತ್ಯವಿದೆ ಅಂತ ನ್ಯಾಯಪೀಠ ಹೇಳಿದೆ. ಇವಿಎಂಗಳನ್ನ ದೋಷರಹಿತವಾಗಿ ಉದ್ದೇಶದಿಂದ ಆಯೋಗ ಹಲವು ನಿದರ್ಶನಗಳನ್ನು ಕೂಡ ಕೊಟ್ಟಿದೆ. ಜೊತೆಗೆ ಪ್ರಧಾನಿ ಮೋದಿ ಅವರು ಇದನ್ನು ಸ್ವಾಗತ ಮಾಡುತ್ತಲೇ ಕಾಂಗ್ರೆಸ್ನ ಟೀಕಿಸಿದ್ದಾರೆ. ಎರಡು ಸ್ಪೆಸಿಫಿಕ್ ಆರ್ಡರ್ನಲ್ಲಿ ಎರಡು ಆದೇಶಗಳನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಒಂದು, ಮತಯಂತ್ರಕ್ಕೆ ಚಿಹ್ನೆಗಳನ್ನು ಲೋಡ್ ಮಾಡ್ತಾರೆ. ಲೋಡ್ ಮಾಡಿದ ಮೇಲೆ ಎಲ್ಲ ಆದಮೇಲೆ ಅದನ್ನು ಹಾಗೆ ಸೀಲ್ ಮಾಡಿ 45 ದಿನ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ, ಸೇಫಾಗಿ ಇಟ್ಕೊಳ್ಳಿ. ಇನ್ನೊಂದು, ಮೆಮೊರಿ ಏನಿದೆ ಅಂದರೆ ಮತಯಂತ್ರದ ಒಳಗಡೆ ಮೆಮೊರಿ ಕಾರ್ಡ್ ಏನಿರುತ್ತೆ, ಮೆಮೊರಿ ಇದೇನಿರುತ್ತೆ, ಅದನ್ನು ಪರೀಕ್ಷೆ ಮಾಡ್ಬೋದು ಬೇಕಾದ್ರೆ ಪರಿಣಿತರು, ಎಂಜಿನಿಯರ್ಗಳು. ಅಭ್ಯರ್ಥಿ ಅಬ್ಜೆಕ್ಷನ್ ಹಾಕಿದ್ರೆ ಮಾಡ್ಬೋದು, ಮಾಡಲಿ ಅಂತ ಹೇಳಿದ್ದಾರೆ. ಬಟ್ ಅದು ಖರ್ಚಿನ ಅಭ್ಯರ್ಥಿ ಕೊಡಬೇಕು ಅಂತ ಹೇಳಿದ್ದಾರೆ. ಉಳಿದಂತೆ ಸುಪ್ರೀಂ ಕೋರ್ಟ್ ಹೇಳಿರೋದು, ನೀವು ಪದೇ ಪದೇ ಈ ಥರದ ಪ್ರಶ್ನೆ ಕೇಳ್ತಾ ಇದ್ದೀರಿ, ಇದು ದೇಶದ ಬೆಳವಣಿಗೆ ಮತ್ತು ಅಚೀವ್ಮೆಂಟನ್ನೇ ಚಾಲೆಂಜ್ ಮಾಡೋ ಹಂಗಿದೆ. ಕೆಲವರು ಪೂರ್ವ ನಿರ್ಧರಿತ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ ಪೂರ್ವಾಗ್ರಹದಲ್ಲಿ, ನಾವು ಅವ್ರನ್ನೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಇಲ್ಲಿ ಅಂತ ಚೆನ್ನ ಕಪಾಳ ಮೋಕ್ಷ ಥರಾನೇ ಮಾಡಿದ್ದಾರೆ ಹಿಡ್ಕೊಂಡು. ಇನ್ನಾದರೂ ಮಾನ ಮರ್ಯಾದೆ ಲಜ್ಗೆಟ್ಟವ್ರು ಯಾರು ಇದ್ದರೆ ಸುಮ್ಮನೆ ಒಪ್ಕೊಳ್ಳಿ ಇದನ್ನು. ಯಾಕಂದರೆ ನಾನು ಗೆದ್ದಾಗ ಅದು ಸರಿ ಇಲ್ಲ ಅನ್ನೋಕ್ಕೆ ಹೇಳೋಕ್ಕೆ ನಾಚಿಕೆನೂ ಆಗಲ್ವಾ? ನಾನು ಕೇಳೋದು, ನಾಚಿಕೆನೂ ಆಗಲ್ವ? 135 ಸೀಟ್ ಬಂದಾಗ ಕರ್ನಾಟಕದಲ್ಲಿ ರುಚಿಯಾಗಿತ್ತ ಲಡ್ಡು? ಪ್ರಶ್ನಿಸಬೇಕು ಅನ್ನಿಸ್ಲಿಲ್ವಾ? ಏನು ಕಾಮನ್ ಸೆನ್ಸು, ಲಾಜಿಕ್ಕೇ ಇಲ್ದಂಗೆ ಆಗೋಗಿದೆ ರಾಜಕೀಯ ಪಕ್ಷಗಳಿಗೆ. ದಿಸ್ ಇಸ್ ಎ ಟೆಕ್ನಾಲಜಿ ಮ್ಯಾಟರ್. ಇದು 100%ಅಲ್ಲಿ 42%, 43%, 40% ಬಿ ಜೆ ಪಿಗೆ ಬರುತ್ತೆ, ಇನ್ನು 60% ಬೇರೆ ಪಕ್ಷಕ್ಕೆ ಬರುತ್ತೆ. ಯಾಕೆ ಬರುತ್ತೆ ಆ ಓಟ್ಗಳಂಗಾರೆ? ಪೂರ್ತಿ ಒನ್ ಸೈಡ್ ಆಗಬೇಕು ಅಂತಂದ್ರೆ ಯಾಕೆ ಆಗಬೇಕು? ಇಲ್ಲಿ 135 ಯಾಕೆ ಆಗಬೇಕಾಗಿತ್ತು? ಎಲ್ಲ ಅಡ್ಜಸ್ಟ್ ಮಾಡ್ಬಿಟ್ಟು ನಿಮ್ಮನ್ನು ಹೆಂಗಾದ್ರೂ 80ಕ್ಕೆ ನಿಲ್ಸಕ್ಕೆ ಆಗ್ತಿರಲಿಲ್ವ ಹಂಗಾರೆ? ಏನು ಎಂಥ ಮೋಸ, ದಗ ಅಂತಂದರೆ ಇದಂತೂ ಭಾಳ ಮೋಸ. ಈಗಲಾದರೂ ಮರ್ಯಾದೆಯಿಂದ ಇರೋದನ್ನು ಒಪ್ಕೊಳ್ಳಿ ಅಷ್ಟೇ.